ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರದ್ವಾಜ ಮುನಿಗಳೊಡನೆ ಭರತನ ಸಂದರ್ಶನವೆಂಬ 90ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಭರದ್ವಾಜಾಶ್ರಮವನ್ನು ನೋಡಬೇಕೆಂಬ ಬುದ್ಧಿಯಿಂದ ಆ ಆಶ್ರಮದ ಒಂದು ಹರದಾರಿಯಲ್ಲಿ ತನ್ನ ಬಲವನ್ನು ನಿಲ್ಲಿಸಿ ಆಯುಧಗಳನ್ನು ಬಿಟ್ಟು ಶತ್ರುಘ್ನ ಸಹಿತನಾಗಿ ಪುರೋಹಿತನಾದ ವಸಿಷ್ಠ ಮುನೀಶ್ವರನನ್ನು, ಗುರುಗಳಾದ ವಾಮದೇವಾದಿಗಳನ್ನು, ಪ್ರಧಾನರನ್ನು ಕರೆದುಕೊಂಡು ಬಿಳಿಯ ಬಟ್ಟೆಯ ವಸ್ತ್ರವನ್ನು ಹೊದ್ದುಕೊಂಡು ಭರದ್ವಾಜ ಮುನೀಶ್ವರನ ಸಮೀಪಕ್ಕೆ ಹೋದನು. ಆ ಮುನಿಯು ವಸಿಷ್ಠ ಮುನೀಶ್ವರನನ್ನು ಕಂಡು ಎದ್ದು ನಿಂತುಕೊಂಡು ತನ್ನ ಶಿಷ್ಯರಿಂದ ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡಿಸಿದನು. ಸಮೀಪಕ್ಕೆ ಬಂದು ಅಭಿವಂದಿಸಿದ ಭರತನನ್ನು ಕಂಡು ಆತನು ದಶರಥರಾಯನ ಮಗನೆಂದು ನಿಶ್ಚಯಿಸಿ ಭರತ ಶತ್ರುಘ್ನರಿಗೂ ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡಿಸಿ ಕಂದಮೂಲ ಫಲಾಹಾರಗಳನ್ನು ಯಥಾಕ್ರಮದಿಂದ ಕೊಟ್ಟು ಭರತನನ್ನು ಕುರಿತು, ಎಲೈ ರಾಜಕುಮಾರನೇ, ನಿನ್ನ ಅಯೋಧ್ಯ ಪಟ್ಟಣದಲ್ಲಿ ಭಂಡಾರ ಚತುರಂಗ ಬಲಗಳು, ನಿನ್ನ ಮಂತ್ರಿಗಳು ಮಿತ್ರರು ಸೌಖ್ಯದಿಂದ ಇರುವರೆ ಎಂದು ಕೇಳಿದನು. ದಶರಥನು ಮೃತನಾದನೆಂಬುದನ್ನು ಅರಿತು ಅವನ ವಿಷಯವನ್ನು ಕೇಳಲಿಲ್ಲ. ಭರತನು ವಸಿಷ್ಠನನ್ನು ಮುಂದಿಟ್ಟುಕೊಂಡು, ಭರದ್ವಾಜ ಮುನಿಗಳೇ, ನಿಮಗೆ ಕುಶಲವೇ? ನಿಮಗೆ ನಿರ್ವಿಘ್ನವಾಗಿ ಅಗ್ನಿಹೋತ್ರವು ನಡೆಯುತ್ತಿರುವುದೇ? ನಿಮ್ಮ ಆಶ್ರಮದಲ್ಲಿರುವ ಮೃಗಪಕ್ಷಿಗಳು ಮುನಿಗಳು ಸುಖವಾಗಿರುವರೇ ಎಂದು ಕೇಳಿದನು. ಭರದ್ವಾಜ ಮುನೀಶ್ವರನು, ಭರತ, ನಾವೆಲ್ಲರೂ ಸುಖವಾಗಿದ್ದೇವೆ. ರಾಜ್ಯ ಪರಿಪಾಲನದಲ್ಲಿ ಆಸಕ್ತ ಚಿತ್ತನಾದ ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನ ಮನಸ್ಸಿಗೆ ಸಂಶಯ ಉಂಟಾಗಿದೆ. ಕೈಕೇಯಿ ದೇವಿಯಿಂದ ಬೋಧಿಸಲ್ಪಟ್ಟು ದಶರಥರಾಯನು ತನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನನ್ನು ಸೀತಾದೇವಿ ಸಮೇತವಾಗಿ 14 ವರುಷಗಳು ವನವಾಸ ಮಾಡಬೇಕೆಂದು ಹೊರಡಿಸಿದನಂತೆ. ಯಾವ ದ್ರೋಹವನ್ನು ಮಾಡದಿದ್ದ ಶ್ರೀರಾಮನಿಗೆ ಆತನೊಡನೆ ಬಂದಿರುವ ಲಕ್ಷ್ಮಣನಿಗೂ ಏನಾದರೂ ಕೇಡನ್ನು ಚಿಂತಿಸಿ ಅಕಂಟಕವಾಗಿ ರಾಜ್ಯವನ್ನು ಅನುಭವಿಸಬೇಕೆಂದು ಅವರನ್ನು ಹುಡುಕಿಕೊಂಡು ಬಂದೆಯಾ ಎಂದು ಕೇಳಿದನು. ಭರತನು ಕಣ್ಣೀರು ತುಂಬಿ ದುಃಖಾತಿಶಯದಿಂದ ಭರದ್ವಾಜ ಮುನಿಯನ್ನು ಕುರಿತು, ಮುನಿಗಳೇ, ನನ್ನಲ್ಲಿ ಇಂತಹ ಸಂಶಯವನ್ನು ಮಾಡಿದಾಗಲೇ ನಾನು ಕೆಟ್ಟೆನು. ನನ್ನಲ್ಲಿ ದೋಷವನ್ನೆಣಿಸಿ ಹೀಗೆ ನುಡಿಯಬೇಡಿರಿ. ನನ್ನನ್ನು ಕೃಪಾದೃಷ್ಟಿಯಿಂದ ನೋಡಿ ರಕ್ಷಿಸಿರಿ. ನನ್ನ ತಾಯಿಯಾದ ಕೈಕೇಯಿ ದೇವಿಯು ಮಾಡಿದ ಕೃತ್ಯವನ್ನು ನಾನು ಸಹಿಸಲಾರೆನು. ನಾನು ಆಕೆಯು ಮಾಡಿದ ಕೃತ್ಯವನ್ನು ಅರಿತವನಲ್ಲ. ನಾನು ದುಷ್ಟನಲ್ಲ. ಶ್ರೀರಾಮನನ್ನು ಸಂತವಿಟ್ಟು ಕರೆದುಕೊಂಡು ಹೋಗಬೇಕೆಂದು ಬಂದೆನು. ಆತನು ಬರದಿದ್ದರೆ ನಾನೂ ವನಕ್ಕೆ ಹೋಗುವೆನೆಂದು ತಿಳಿದು ನನ್ನಲ್ಲಿ ಕೃಪೆ ಮಾಡಿ ರಕ್ಷಿಸಿರಿ ಎಂದು ಪ್ರಾರ್ಥನೆ ಮಾಡಿದನು. ಆಗ ಭರತನ ಮಾತಿಗೆ ಅನುಕೂಲವಾಗಿ ವಸಿಷ್ಠ ಮುನೀಶ್ವರರು ಭರದ್ವಾಜ ಮುನಿಯನ್ನು ಪ್ರಾರ್ಥಿಸಲು ಆತನು ಭರತನನ್ನು ಕುರಿತು, ಭರತ, ರಘುಕುಲೋದ್ಭವನಾದ ನಿನಗೆ ಈ ಸದ್ಗುಣವು ಸಹಜವಾದದ್ದು. ನಿಮ್ಮ ವಂಶದಲ್ಲಿ ಹುಟ್ಟಿದ ರಾಜರಿಗೆ ಗುರುಭಕ್ತಿಯು ಸತ್ಪುರುಷರ ಸೇವೆಯು ಸ್ವಭಾವ ಗುಣಗಳು. ನಿನಗೊಂದು ಬುದ್ಧಿಯನ್ನು ಹೇಳುತ್ತೇನೆ, ಕೇಳು. ನೀನು ಈ ಲೋಕದಲ್ಲಿ ಕೀರ್ತಿಯನ್ನೇ ಬಯಸು. ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಚಿತ್ರಕೂಟ ಪರ್ವತದಲ್ಲಿದ್ದಾನೆ. ಆ ವೃತ್ತಾಂತವನ್ನು ನಾನು ಬಲ್ಲೆನು. ನೀನು ಈ ದಿನ ಮಂತ್ರಿಗಳನ್ನು ಕೂಡಿಕೊಂಡು ಈ ಗಂಗಾ ತೀರದಲ್ಲಿ ವಾಸವಾಗಿರು. ನಾಳೆ ಮುಂದಕ್ಕೆ ಪ್ರಯಾಣ ಮಾಡಬಹುದು ಎಂದು ಹೇಳಿದನು. ಮಹಾಪ್ರಸಾದವೆಂದು ಭರದ್ವಾಜ ಮುನಿಯ ಮಾತನ್ನು ಅಂಗೀಕರಿಸಿ ಬುದ್ಧಿವಂತನಾದ ಭರತನು ತನ್ನ ಗುರುವಾದ ವಸಿಷ್ಠ ಮುನೀಶ್ವರನನ್ನು, ಮಂತ್ರಿಗಳನ್ನು ಕೂಡಿಕೊಂಡು ಆತನ ಆಶ್ರಮದಲ್ಲಿ ಗಂಗಾ ತೀರದಲ್ಲಿ ಆ ರಾತ್ರಿಯಲ್ಲಿದ್ದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.